ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಕುರ್ಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಯು ಕುರ್ಚಿಯಿಂದಲೂ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ನೇತೃತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು 4ನೇ ದಿನಕ್ಕೆ ಕಾಲಿಟ್ಟ ಈ ಧರಣಿಯು ನಡೆಸೋಸಿಯ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಸುಭಾಷ್ ಸಿರ್ಗೂರ್, ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಮುಸ್ತಾಕ್ ವಾಗೀಸ್ ರಾಜ್, ಉಪಾಧ್ಯಕ್ಷ ಶ್ರೀಶೈಲ್ ಧರುವೆ, ಕರವೇ ಅಧ್ಯಕ್ಷ ಅಮೀನ್ ವಾಟೆ, ಖಜಾವೆ ಸಂಘಟನಾ ಕಾರ್ಯದರ್ಶಿ ಸಂಜೀವ್ ಗಾಕುಡೆ, ಪತ್ರಕರ್ತ ಮೋಹನ್ ಸಿಂಗ್ ರೋಹಿಲೆ, ಹ್ಯುಮ್ಯಾನಿಟಿ ಫೌಂಡೇಶನ್ ಸ್ಪೋಕರ್ಸ್ನ ಕಿರಣ್ ಬೇಡಿ, ಮಹೇಶ್ ಜಾಧವ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಅನ್ವರ್ ಚಮನ್ ಶೇಖ್, ಸಾಕಿಬ್ ಪಾಳೆಗಾರ್, ಮುಷ್ಫಿಕ್ ಚಿನ್ನಾಬಡೆ, ಅತೀಬ್ ಪಟಾಯತ್, ಐಜಾಜ್ ಬಿಚ್ಚು, ರಾಜು ನಿಲಗುಂದಿ, ಪ್ರಸಾದ್ ಸಿಂಗೆ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳಮುಖಿ ಇವರು ಭಿಕ್ಷಾಟನೆ ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ನಾನು ಮಂಗಳಮುಖಿ ಅಲ್ಲ, ನಾನು ಸಮಾಜದ ಮುಖಿಯಾಗಿ ಸೊಸೈಟಿಯನ್ನ, ಸಮಾಜವನ್ನ ಬದಲಾವಣೆ ಮಾಡುವಂತ ಒಂದು ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ आप लोग जो यहाँ जिस बात के लिए यहाँ पर बैठे हुए हैं, हम लोग, हमारा काम है कि हम लोग उसको ऊपर अथॉरिटी तक पहुँचा देंगे. आपका जो भी देंगे लेके उसको ऊपर तक पहुंचाएंगे और आपकी बातों को ध्यान से सुना जाएगा. आप लोग बोर्ड की डिमांड कर रहे हैं, बोर्ड भी हम लोग लगवा देंगे. बोर्ड कोई बहुत बड़ी बात नहीं है, अभी स्टेशन का काम चल रहा है, बोर्ड भी लगवा दिया ನಾನು ಸಮಯ 2 ಗಂಟೆ ಅಂತ ಹೇಳಿದ್ದೆ ತಮಗೆ. ಅದಕ್ಕೆ ಅದೊಂದು ತಾಸು ಲೇಟ್ ಆಗಿ ಬಂದಾಗ ಅದಕ್ಕೆ ನಾನು ಕ್ಷಮಾಪಣೆ ಕೇಳ್ತೀನಿ. ಅದರಂತೆ ನಮ್ಮ ಈ ಕುರ್ಚಿ ಬಾಗಲಕೋಟೆ ಅನುಷ್ಠಾನಕ್ಕೆ ಬರ್ಬೇಕಂದ್ರೆ ನೀವು ಎಲ್ಲರೂ ಖಾಜಿಯೇ ಬಹಳ ಹೋರಾಟ ಮಾಡಿದ, ಕುತುಬುದ್ದೀನ್ ಖಾಜಿ ಅವರಿಂದ ಆಯ್ತು ಅಂತ ಎಲ್ಲ ಕಡೆ ಮಾತಾಡ್ತಾರ. ಆದ್ರೆ ಮೂಲ ಕಾರಣ ಆ ಪರಮಾತ್ಮನ ಸಾಕ್ಷ್ಯ ಯಜ್ಞಿ ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ಇದು ಅನುಷ್ಠಾನಕ್ಕೆ ಬಂದೈತಿ. ಇದು ನಾವು ಸುಳ್ಳು ಹೇಳಾಕತ್ತಿಲ್ಲ, ಯಾಕೆ ನಾವು ಹೋರಾಟ ಮಾಡಿರ್ಬೋದು. ಆದ್ರೆ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಅಲಗಡಿಸುವ ಕೆಲಸ ನಮ್ಮ ಬುದ್ಧಿಯವರು ಮಾಡ್ಯಾರ, ಗುರುಜಿಯವರು ಮಾಡ್ಯಾರ. ಅವರ ಸಾನ್ನಿಧ್ಯದೊಳಗನ ಇದು ಯೋಜನೆ ಅನುಷ್ಠಾನಕ್ಕೆ ಬಂದೈತಿ. ಅದು ಇಂಪ್ಲಿಮೆಂಟ್ ಮಾಡಕ್ಕೆ ನಾವು ನಮಸ್ಕರಿಸುತ್ತಾ ನಾವು 2010ರಿಂದ ನಿರಂತರವಾಗಿ ಈ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ